ವಿಜೇಂದ್ರ ಅವರ ನಾಯಕತ್ವದಲ್ಲಿ ಒಂದು ಸ್ವಾರ್ಥ ಕಾಣ್ತಾ ಇದೆ, ಬಿಜೆಪಿಯ ಕಾರ್ಯಕರ್ತರ ಭಾವನೆ ಅನ್ನೋದು ಕಾಣ್ತಾ ಇಲ್ಲ, ಸಮಗ್ರ ಬಿಜೆಪಿ ಅನ್ನೋದು ಕಾಣ್ತಾ ಇಲ್ಲ. 100% ಸತ್ಯ. ಓಕೆ ಓಕೆ 100% ಸತ್ಯ. ಇದು ಸಾಮೂಹಿಕವಾಗಿರತಕ್ಕಂಥ ಪಕ್ಷ. ವಿಚಾರಧಾರೆಗಳ ಮೇಲೆ ನಾವು ಹೋರಾಟವನ್ನು ಮಾಡಬೇಕು, ಚಳುವಳಿಗಳನ್ನು ಮಾಡೋದಕ್ಕೆ ಕಾರ್ಯಕರ್ತರ ಮತ್ತು ಕರ್ನಾಟಕ ರಾಜ್ಯದ ಜನತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಿತ್ತು. ಇದು ಹಾಗೆ ಆಗ್ತಾ ಇಲ್ಲ. ಇದು ಒಂದೇ ಇವಾಗ ಮೊನ್ನೆ ಸನ್ಮಾನ್ಯ ನಮ್ಮ ಅಮಿತ್ ಶಾ ಜಿಯವರು ಹೇಳಿದರು, ಭಾಳ ಅದ್ಭುತವಾಗಿ ಹೇಳಿದರು. ಅಖಿಲೇಶ್ ಯಾದವ್ ಅವರು ಎದ್ದು ನಿಂತುಬಿಟ್ಟು ನಿಮ್ಮ ಪಕ್ಷಕ್ಕೆ ಒಂದು ಅಧ್ಯಕ್ಷರನ್ನು ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರು. ಅವ್ರು ಹೇಳಿದರು 12-13 ಸಾವಿರ ಕೋಟಿ ಜನ ಇದ್ದಾರೆ, ಅವ್ರ ಭಾವನೆಗಳನ್ನು ಕೇಳಿಬಿಟ್ಟು ನಾವು ಅಧ್ಯಕ್ಷರನ್ನು ಮಾಡಬೇಕು. ನಿಮ್ದೇನು ಮನೆ ಒಳಗೆ 4 ಗೋಡೆ ಮಧ್ಯೆ ನಿಮ್ಮ ಎಲ್ಲ ಪಕ್ಷಗಳು ಕೂಡ ನೀವು ಮನೆ ಒಳಗೆ ಅಧ್ಯಕ್ಷರುಗಳು ಮಾಡೋರು, ಹಾಗಾಗಿ ನಿಮಗೆ ಮನೆ ಒಳಗೆ ಅನೌನ್ಸ್ ಮಾಡ್ತೀರಿ, ನಾವು ಕಾರ್ಯಕರ್ತರನ್ನ ಕೇಳಿ ನಾವು ಸಾಮೂಹಿಕವಾಗಿ ಅಡ್ರೆಸ್ ಮಾಡೋರು. ನೀನು 25 ವರ್ಷ ನೀನು ಅಧ್ಯಕ್ಷರಾಗಿ ಇರ್ತೀಯ ಬಿಡು, ನೀನು ಯಾರೂ ಮುಟ್ಟೋದಿಲ್ಲ ಅಂತ. ಅಲ್ಲಿಗೆ ಬರೋಣ. ಹಾಗಾದರೆ ವಿಜೇಂದ್ರ ಅವರ ಆಯ್ಕೆ ಈ ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿ ಏನು ಫಾಲೋ ಮಾಡುತ್ತೆ ಅದರ ಮೂಲಕವೇ ಆಗಿದೆಯಾ? ಅವತ್ತಿನ ದಿನ ಆಗಿಲ್ಲ. ಓಕೆ. ಯಾಕಂದರೆ ಅವತ್ತಿನ ದಿನ ಕಟೀಲ್ ಜಿ ಅವ್ರನ್ನ ತೆಗೆದಿದ್ರು. ಒಂದು ಸ್ಟಾಪ್ ಬ್ಲಾಕಿಗೆ ಒಂದು ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ಪರವಾಗಿ ಭಾಳ ಕಾನ್ಸ್ಟೆಂಟ್ ಆಗಿ ನಿಂತಿತ್ತು. ಅಲ್ಲಿ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿದ್ದರು. ಅವರು ಬದಲಾವಣೆ ಆದಮೇಲೆ ಮತ್ತೊಬ್ಬ ಸಮುದಾಯದ ಬಸವರಾಜ ಬೊಮ್ಮಾಯಿ ಅವರು ಬಂದರು. ಕಟೀಲ್ ಅವ್ರನ್ನ ತೆಗೆದ ಮೇಲೆ ಇಲ್ಲ, ಯಡಿಯೂರಪ್ಪನವರ ವರ್ಚಸ್ಸಿಗೆ ನಾವು ಧಕ್ಕೆ ತರಬಾರ್ದು, ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ಒಬ್ಬ ಯುವಕ ಇದ್ದಾನೆ, ಫಸ್ಟ್ ಟೈಮ್ MLA ಆಗಿ ಬಂದಿದ್ದಾನೆ, ಇವ್ರಿಗೊಂದು ಅವಕಾಶ ಕೊಟ್ಟರೆ ಒಂದು ಶಕ್ತಿ, ಯಡಿಯೂರಪ್ಪನವರ ಶಕ್ತಿ ಇದು. ಆಮೇಲೆ ಹುಡುಗ ಆಗಿರೋದ್ರಿಂದ ಹಿರಿಯರೆಲ್ಲರನ್ನೂ ಬಗ್ಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾರ್ಗದರ್ಶನ ತಗೊಂಡು ಅಂತೇಳಿ ಮಾಡ್ತಾರೆ ಅನ್ನೊಂದು ಒಳ್ಳೆ ಅಭಿಪ್ರಾಯಗಳಿಗೆ ಅವ್ರಿಗೆ ಮಾಡಿರ್ಬೋದು. ಆ ಟೈಮಲ್ಲಿ ನಿಮ್ಮದು ಸಹಮತ ಇತ್ತು? ಯಾಕಂದರೆ ನಾವೆಲ್ಲರೂ ಕೂಡ ಅವರಿಗೆ ಫಸ್ಟ್ ಡೇ ಕಂಗ್ರ್ಯಾಚುಲೇಟ್ ಅಂತ ಹೇಳಿ ಮಾಡೋದಕ್ಕೆ ಫೋನ್ ಎತ್ಕೊಂಡವ್ರು. ನಾವು ಫೋನ್ ಎತ್ಕೊಂಡು ಮಾಡಿದವರು. ಆದರೆ ಫಸ್ಟ್ ಡೇಯಿಂದ ನಮಗೆ ಅವ್ರು ರಿಪ್ಲೈ ಮಾಡಿಲ್ಲ. ಹಿ ಹ್ಯಾಸ್ ನಾಟ್ ರಿಸೀವ್ಡ್ ಮೈ ಕಾಲ್. ದ ವೆರಿ ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಿ, ನಮ್ಮದೆಲ್ಲ ಒಂದೇ ಜಿಲ್ಲೆ ಅಕ್ಕಪಕ್ಕ ಕ್ಷೇತ್ರದವ್ರು ನಾವು. ಓಕೆ ಸರಿ ಹಾಗಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದೀನಿ, ಕಂಗ್ರ್ಯಾಚುಲೇಷನ್ ಇರ್ಬೋದು, ಅವತ್ತಿನ ಬ್ಯುಸಿ ಇರ್ಬೋದು, ಮತ್ತೊಬ್ಬರು ಕಂಗ್ರ್ಯಾಚುಲೇಷನ್ಸ್. ನಾವು ಇವತ್ತಿನವರೆಗೂ ಎದುರ ಬದ್ರೆ ಹೀಗೆ ಮಾತಾಡೇ ಇಲ್ಲ. ಅಧ್ಯಕ್ಷ ಆದಮೇಲೆ ನನ್ನ ಮೆಸೇಜಿಗೆ ಇವತ್ತಿವರೆಗೂ ಅವರು ರಿಪ್ಲೈನೂ ಮಾಡಿಲ್ಲ, ನಮ್ಮನ್ನು ಕರೆದೂ ಇಲ್ಲ, ಕೇಳೂ ಇಲ್ಲ, ಮಾತಾಡ್ಸೂ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದಲ್ಲೇ ನಾವು 239 ಬೂತಿಗೂ ಕೂಡ ನಾನು ಹೋಗಿ ಬಂದಿದ್ದೀನಿ. ಈ ಸಂಘಟನಾತ್ಮಕವಾಗಿ ನನ್ನ ಜವಾಬ್ದಾರಿ ಇತ್ತು, ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಬೂತಿನ ಅಧ್ಯಕ್ಷರುಗಳನ್ನ ಮಾಡೋದು. ಇದೆಲ್ಲನೂ ನೀವೆಲ್ಲರೂ ಸೇರಿ ಒಂದು ಬೂತ್ ಅಧ್ಯಕ್ಷ ಮಾಡ್ರಿ, ಒಳ್ಳೆ ಕೆಲಸವನ್ನು ಮಾಡಿಬಿಟ್ಟು ನಮಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು 12-13 ದಿನ ಕೆಲಸ, ಒಂದೊಂದು ದಿನಕ್ಕೆ 15-20 ಬೂತ್ನಂತೆ ಮಾಡ್ಕೊಂಡು ಬರೋದು. ಇದನ್ನು ಮಾಡಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಬ್ಬ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಪ್ರಕ್ರಿಯೆ. 1-2-3 ಜನ ಆಪ್ಷನ್ ಬೇಕಂದ್ರು, ಆಪ್ಷನ್ ಕೊಟ್ಟ ಮೇಲೆ ಅದನ್ನು ಕೈ ಬಿಟ್ಟರು. ಯಾರು ನಮಗೆ ಒಂದು ವಿರೋಧವಾಗಿ ಇರ್ತಾರೆ, ಅವ್ರು ಗುಂಪು ಕಟ್ಟಿ ಇರ್ತಾರೆ, ಅದನ್ನು ಒಂದು ಸ್ವಲ್ಪ ಮುಂಚೆಯಿಂದನೂ ಮಾಡ್ತಾ ಬಂದ್ಬಿಟ್ಟಿದ್ದಾರೆ ಅವರು. ಎಲ್ಲ ಕ್ಷೇತ್ರಗಳಲ್ಲೂ ಒಂದೊಂದು ಹಿಂಗೆ ಆ ಗುಂಪಿನಲ್ಲಿ ಇರ್ತಕ್ಕಂಥವನ್ನ ತಗೊಂಡೋಗಿ ಅಧ್ಯಕ್ಷನ್ ಮಾಡಿ ಕಳಿಸ್ಕೊಟ್ರು. ಕೇಳಲೂ ಇಲ್ಲ, ಹೇಳಲೂ ಇಲ್ಲ, ನಾವು ಕೊಟ್ಟಿದ್ದಕ್ಕಿಲ್ಲ, ಏನೂ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.